ಹಾಯ್ ಸ್ನೇಹಿತರೆ, ಸ್ಫೂರ್ತಿ ಅಕಾಡೆಮಿಯಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಬಹಳ ಅದ್ಭುತವಾದಂತ ವಿಡಿಯೋದೊಂದಿಗೆ ಮತ್ತೊಂದು ಇಂಪಾರ್ಟೆಂಟ್ ಮೆಸೇಜ್. ತಮಿಳುನಾಡು ಟೆಕ್ಸ್ಟ್ ಬುಕ್ ನ ಸರಣಿ ನಡೀತಾ ಇದೆ. ಇದರಲ್ಲಿ ಮೊದಲನೇ ಪಾಠ ಮುಗಿಸಿದ್ದೇನೆ. ಆ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ಆ ಪುಸ್ತಕದಲ್ಲಿ ತುಂಬಾ ಅದ್ಭುತವಾಗಿ ಒಂದು 15 ಪ್ರಶ್ನೆಗಳನ್ನ ನಿಮ್ಗೋಸ್ಕರ ಕೊಟ್ಟಿದ್ದೇನೆ. ಆ 15 ಪ್ರಶ್ನೆಗಳ ಸಂಪೂರ್ಣ ವಿವರಣೆಗಳು ಈ ಪುಸ್ತಕದಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗತ್ತೆ. ಮರಿಬೇಡಿ, ಕಾಣ್ತಾ ಇರುವಂತ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಸ್ಫೂರ್ತಿ ಅಕಾಡೆಮಿಯನ್ನ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ಬನ್ನಿ, ತಮಿಳ್ನಾಡು ಟೆಕ್ಸ್ಟ್ ಬುಕ್ ನ ಸರಣಿ ನಡೀತಾ ಇದೆ. ಇವತ್ತಿನ ಕ್ಲಾಸ್ ನಂಬರ್ 3 ನೀವು ನೋಡೋದ್ರ ಮುಖಾಂತರ ಈ ವಿಡಿಯೋನ ಎಂಜಾಯ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ತಮಿಳ್ನಾಡು ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಬಹುಮುಖ್ಯವಾದ ವಿವರಗಳನ್ನ ನೀವು ಅವರಿಗೆ ತಿಳಿಸ್ಕೊಡ್ತೀರಾ ಅಂತ ಹೇಳ್ತಾ, ಬರೀ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಈ ತರದ ಪ್ರಶ್ನೋತ್ತರಗಳು ಹೇಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ನಿಮ್ಗೋಸ್ಕರ ಹೇಳ್ಕೊಡ್ತೀನಿ. ನಿಮ್ಗೆ ಹೇಳಿದಾಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಅವರು ಒಂದು 15 ಪ್ರಶ್ನೆಗಳನ್ನ ನಿಮ್ಗೋಸ್ಕರ ಕೊಟ್ಟಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನೋಡಿ, ಈ ರೀತಿ ಇದೆ. ಆಪ್ಷನ್ಸ್ ಅಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಇದರಲ್ಲಿ ಅವರು ನಮಗೋಸ್ಕರ ಕೊಟ್ಟಿದ್ದಾರೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಯಾವ ವರ್ಷ ಭಾರತಕ್ಕೆ ಹಿಂದಿರುಗಿದರು ಅಂತಿದೆ. ಸೊ ಆಪ್ಷನ್ 1915 1915 ನಿಮ್ಗೆಲ್ಲ ಗೊತ್ತಿದೆ. 1915 ಸೊ ಜಾನ್ವರಿ 9 ಅವರು ವಾಪಸ್ ಬಂದಿದ್ದು. ಯಾಕೆಂದ್ರೆ ಇವತ್ತು ಕೂಡ NRI ಡೇ ಅಂತ ಕರಿತೀವಿ, ಭಾರತೀಯ ಪ್ರವಾಸಿ ದಿವಸ್ ಅಂತ ಕೂಡ ಆಚರಣೆ ಮಾಡ್ತಾ ಇರೋದು ಇದೇ ಉದ್ದೇಶಕ್ಕಾಗಿ. ಓಕೆ, ಹಂಗಾಗಿ ಭಾರತೀಯ ದಿವಸ್ ಅಂತೇಳಿ ಆಚರಣೆ ಮಾಡೋದು ಕೂಡ ಈ ಗಾಂಧೀಜಿಯವರು ಭಾರತಕ್ಕೆ ವಾಪಸ್ ಬಂದಿದ್ದರ ಪರಿಣಾಮವಾಗಿ ಅದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಏನ್ ಹೇಳ್ತಾರೆ ಈ ಪ್ರಶ್ನೆಯಲ್ಲಿ ಅಂತಂತಂದ್ರೆ, ನಮ್ಗೆ ಭಾರತದಲ್ಲಿ ಆಂಗ್ಲ ಶಿಕ್ಷಣ ವರ್ಷವು ಪ್ರಾರಂಭವಾದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಆಂಗ್ಲ ಶಿಕ್ಷಣ ವ್ಯವಸ್ಥೆ ಪ್ರಾರಂಭವಾದ ವರ್ಷ 1835. ನಿಮ್ಗೆಲ್ಲ ಗೊತ್ತಿದೆ. ಆಗ ನಮ್ಮಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಇಲ್ಲಿ ಅಧಿಕಾರದಲ್ಲಿದ್ರು ಅಲ್ವಾ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಅಧಿಕಾರದಲ್ಲಿದ್ರು. ಆ ಸಂದರ್ಭದಲ್ಲೇ ಭಾರತಕ್ಕೆ ಲಾರ್ಡ್ ಮೆಕಾಲೆ ಬಂದದ್ದು. ಸೊ ಮೆಕಾಲೆ ಮಿನಿಟ್ ಎಜುಕೇಶನ್ಸ್ ಇಲ್ಲಿ ಪ್ರೊವೈಡ್ ಆಗುತ್ತೆ. 1833ರಿಂದ 35ರವರೆಗೆ ಅಧ್ಯಯನ ನಡೆಸಿ ಕೊನೆಗೆ ಭಾರತಕ್ಕೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಅಗತ್ಯ ಇದೆ ಅಂತ ಹೇಳಿ ತಿಳಿವರಿಸಿ ಹೇಳಿದಂತವನು ಲಾರ್ಡ್ ಮೆಕಾಲೆ. ಯಾಕೆಂದ್ರೆ ಅವನು ಹೇಳಿದ ರಿಪೋರ್ಟ್ ಇಷ್ಟೇನೆ, ಶಿಕ್ಷಣ ಅವರಿಗೆ ಆಂಗ್ಲ ಮಾಧ್ಯಮದಲ್ಲೇ ಕೊಟ್ಟರೂ ಕೂಡ ಅವರ ಭಾಷೆ ಆಂಗ್ಲ ಮಾಧ್ಯಮವಾಗಿರ್ಬೇಕು, ದೇಹ ಭಾರತೀಯವೇ ಆಗಿರ್ಲಿ ಅಂತ ಅವನವತ್ತದರಲ್ಲಿ ಒಂದು ಪ್ರೂವ್ ಅನ್ನ ಕೊಡೋದ್ರ ಮುಖಾಂತರವಾಗಿ ಅದನ್ನ ಆತ ಎಕ್ಸ್ಪ್ಲೈನ್ ಮಾಡಿದ್ದ ಅದರಲ್ಲಿ. ಸೊ ಹಾಗೆ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಸ್ನೇಹಿತರೆ, ಈ ಪ್ರಶ್ನೆ ಹೇಗಿದೆ ಅಂತಂದ್ರೆ ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಪ್ರಶ್ನೆಗಳನ್ನ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ತಪ್ಪಾದ ಒಂದು ಹೇಳಿಕೆಯನ್ನ ಆರಿಸಿ ಅಂತಿದೆ. ಆಕ್ಚುಲಿ ತಪ್ಪಾದ ಹೇಳಿಕೆ ಅಲ್ಲ ಇದು, ಇದರಲ್ಲಿ ತಪ್ಪಾದ ಒಂದು ಆಯ್ಕೆ ಅಷ್ಟೇ ಅಂತ ಕೊಡ್ಬೇಕು. ಒಬ್ಬ ವ್ಯಕ್ತಿಯನ್ನ ಹೆಸರಿಸಿ ಅಂತ ಹೇಳ್ಬೋದಾಗಿತ್ತು. ಸೊ ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ ಇದೇ ರೀತಿ ಆಗ್ತವೆ ನಿಮ್ಗೆ. ನೋಡಿ, ವಿಲಿಯಂ ಜೋನ್ಸ್ ಇದೆ, ಚಾರ್ಲ್ಸ್ ವಿಲ್ಕಿನ್ಸ್ ಇದೆ ಮತ್ತು ಮ್ಯಾಕ್ಸ್ ಮುಲ್ಲರ್. ಇವರು ಮೂವರು ಕೂಡ ಬ್ರಿಟಿಷ್, ಇವನೊಬ್ಬ ಭಾರತೀಯ ಅರವಿಂದ್ ಘೋಷ್. ಯಾಕೆಂತಂದ್ರೆ ಭಾರತದಲ್ಲಿ ಒಬ್ಬ ಕ್ರಾಂತಿಕಾರಿ ಸನ್ಯಾಸತ್ವದ ಕಡೆಗೆ ಹೋಗಿರ್ತಕ್ಕಂಥದ್ದು, ಮತ್ತೆ ಭಾರತೀಯ ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಲಿತಕ್ಕೆ ತಂದಿರತಕ್ಕಂಥದ್ದು. ಜೊತೆಗೆ ಏನ್ ನಮ್ಮ ಇವತ್ತಿನ ಪಾಂಡಿಚೇರಿ ಭಾಗ ಇದೆ, ಈ ಪಾಂಡಿಚೇರಿ ಭಾಗದಲ್ಲಿ ಅವರು ಆಧ್ಯಾತ್ಮಿಕ ಕೇಂದ್ರಗಳಿಗಾಗಿ ಬಂದದ್ದು. ನಿಮ್ಗೆ ಗೊತ್ತಿದೆ, 1912ರ ಕೇಸಲ್ಲಿ ಅರವಿಂದ್ ಘೋಷ್ ಅವರು ಒಳಗಾದ ಮೇಲೆ ಅವರು ಈ ಒಂದು ಸ್ವತಂತ್ರ ಹೋರಾಟವನ್ನ ತೊರೆದ್ರು ಅಂತಾನೆ ಹೇಳಲಾಗತ್ತೆ. ಬಟ್ ವಿಲಿಯಂ ಜೋನ್ಸ್ ನಿಮಗೆ ಗೊತ್ತಿರೋ ಹಾಗೆ ವೆರಿ ಇಂಪಾರ್ಟೆಂಟ್ ಪರ್ಸನ್. ಭಾರತದಲ್ಲಿ ಒಂದು ನಾಗರಿಕತೆಯ ವಿಚಾರಗಳು ಬಂದಾಗ ಈ ನಾಗರಿಕತೆ ವಿಚಾರವನ್ನ ಇಲುಸ್ಟ್ರೇಟೆಡ್ ಆಫ್ ಇಂಡಿಯನ್ ನ್ಯೂಸ್, ಇಂಗ್ಲೆಂಡ್ ನ್ಯೂಸ್ ಪತ್ರಿಕೆಯಲ್ಲಿ ಭಾರತದ ಹರಪ್ಪ ನಾಗರಿಕತೆ ಬಗ್ಗೆ ಬೆಳಕು ಚೆಲ್ಲಿಸಿದವನು ವಿಲಿಯಂ ಜೋನ್ಸ್ ಕೂಡ ಇದ್ದಾರೆ. ಇನ್ನು ಬಹಳಷ್ಟು ಕೆಲಸಗಳಿದಾವೆ. ಚಾರ್ಲ್ಸ್ ವಿಲ್ಕಿನ್ಸನ್ಸ್ ನಿಮಗೆ ಗೊತ್ತಿದೆ, ಭಗವದ್ಗೀತೆ ಅನ್ನುವಂತಹ ವಿಚಾರ ಬಂದಾಗ
ಭಗವದ್ಗೀತೆಯಿಂದಾಗಿನೇ ಭಾರತದ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ಸ್ ಪುಸ್ತಕವನ್ನ ವರ್ಲ್ಡ್ ಲೆವೆಲ್ಗೆ ಪರಿಚಯಿಸಿದವನು ಅಂತ ಕೂಡ ಹೇಳಲಾಗತ್ತೆ. ಮ್ಯಾಕ್ಸ್ ಮುಲ್ಲರ್ ಜರ್ಮನಿ ಭಾಷಾಶಾಸ್ತ್ರಜ್ಞ, ಆರ್ಯರು ಭಾರತಕ್ಕೆ ಬಂದದ್ದು ಮಧ್ಯ ಏಷ್ಯಾದಿಂದ ಅನ್ನುವಂತ ಪ್ರೂವ್ ಕೊಟ್ಟವನೇ ಮ್ಯಾಕ್ಸ್ ಮುಲ್ಲರ್. ಇನ್ನು ಅರವಿಂದ್ ಘೋಷ್ ನಿಮ್ಗೆ ಗೊತ್ತಿರ್ತಕ್ಕಂಥ ಮ್ಯಾಟರ್ ಇದು. ಸೊ ನೆಕ್ಸ್ಟ್ ಮುಂದುವರಿದಂತ ಭಾಗದಲ್ಲಿ ನೋಡೋದಾದ್ರೆ, ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ನಾನು ಅದನ್ನ ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಬಾಲಗಂಗಾಧರ ತಿಲಕ್ ಅವರು. ನಿಮ್ಗೆಲ್ಲ ಗೊತ್ತಿದೆ, 1869ರಿಂದ 73 ಮಧ್ಯೆ ಅವ್ರ ಹೋರಾಟಗಳು ತುಂಬಾ ಸ್ಟ್ರಾಂಗ್ ಆಗಿತ್ತು. ಆ ಸಂದರ್ಭದಲ್ಲೇನೆ ಅವ್ರನ್ನ ಮ್ಯಾಂಡಲೆ ಸೆರೆಮನೆಗೆ ಒಯ್ದಂತಕ್ಕಂಥ ಘಟನೆ ಆಗತ್ತೆ. ಸೊ ಮ್ಯಾಂಡಲೆ ಜೈಲಿನಲ್ಲೇ ಅವರು ಗೀತಾ ರಹಸ್ಯ ಅನ್ನುವ ಪುಸ್ತಕ ಕೂಡ ಬರೀತಾರೆ. ಆಮೇಲೆ ಆರ್ಕಟಿಕ್ ಫ್ರಮ್ ಇಂಡಿಯನ್ಸ್ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾರೆ, ಮಧ್ಯ ಏಷ್ಯಾದ ಆರ್ಕಟಿಕ್ ಮೂಲದಿಂದ ಭಾರತಕ್ಕೆ ಬಂದವರು ಅನ್ನುವಂಥ ವಿಚಾರದಲ್ಲೂ ಅವ್ರದ್ದು ಇದೆ. ಸೊ ಬಹಳಷ್ಟು ವಿಚಾರಗಳು ಈ ತರದಲ್ಲಿ ಅವ್ರು ಬರೀತಾರೆ. ಹಾಗೇನೆ ಇವರು ಭಾರತದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲೇ 1907 ಸೂರತ್ ಸೆಷನ್ಸ್ ನೆನ್ಪಿಟ್ಕೊಳ್ಳಿ. ಸೂರತ್ ಸೆಷನ್ಸ್ ಅಲ್ಲಿ ಕಾಂಗ್ರೆಸ್ 2 ವಿಭಾಗ ಆಗತ್ತೆ. ಒಂದು ಮಂದಗಾಮಿಗಳು ಅಂತ ಕರೆದ್ವಿ, ಇನ್ನೊಂದು ತೀವ್ರಗಾಮಿಗಳು ಅಂತ ಕರೆದ್ವಿ. ಹೀಗೆ ಇಲ್ಲಿ 2 ಭಾಗಗಳಾಗಿ ವಿಭಾಗ ಆಗಿತ್ತು. ಒಂದು ಮಾಡರೇಟ್ಸ್ ಮತ್ತೊಂದು ಎಕ್ಸ್ಟ್ರೀಮರ್ಸ್ ಅಂತೇಳಿ. ಇವರಿಬ್ರು ಒಂದಾಗಿದ್ಯಾವಾಗ 1907 ನಿಂದ 1916 ಲಕ್ನೋ ಪ್ಯಾಕ್ಟ್ ಮುಖಾಂತರ ಇವರು ಒಂದಾಗ್ತಾರೆ. ಈ ಮಧ್ಯದಲ್ಲೇ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರ್ತೇನೆ ಅಂತ ಹೇಳಿದ್ದು. ಓಕೆ, ಇದು ಸ್ಟೇಟ್ಮೆಂಟ್ ಅವ್ರದ್ದು. ಹಿಂಗಾಗಿ ಬಹಳ ಇಂಪಾರ್ಟೆಂಟ್ ಮ್ಯಾಟರ್ಗಳು ನಮ್ಗೆ ಸಿಗ್ತವೆ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಬಾಲಗಂಗಾಧರ ತಿಲಕ್ ಇದೆ, ದಾದಾಬಾಯಿ ನವರೋಜಿ, ಮೆಕಾಲೆ, ವಿಲಿಯಂ ದಿಗ್ಬಾಯ್ ಇದೆ. ಬಾಲಗಂಗಾಧರ ತಿಲಕ್ ಅವ್ರದ್ದು ಗೊತ್ತಿದೆ, ಇವರು ಮರಾಠಿ ಭಾಷೆಯಲ್ಲಿ ಬರೀತಿದ್ದಂಥದ್ದು ಕೇಸರಿ, ಆಂಗ್ಲ ಭಾಷೆಯಲ್ಲಿ ಬರೀತಿದ್ದವರು ದಿ ಮರಾಠ. ಓಕೆ, ಮರಾಠ ಅನ್ನೋದನ್ನ ಅವ್ರು ಬರೀತಾ ಇದ್ರು. ಇನ್ನು ದಾದಾಬಾಯಿ ನವರೋಜಿ ಅವ್ರದ್ದು ನಿಮ್ಗೆಲ್ಲ ಗೊತ್ತಿದೆ, ವಾಯ್ಸ್ ಆಫ್ ಇಂಡಿಯಾ. ಇದು ಕೂಡ ಅವರು ಇಂಗ್ಲಿಷ್ ಅಲ್ಲಿ ಬರೀತಿದ್ದಂತಹ ಒಂದು ಪತ್ರಿಕೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಆಮೇಲೆ ರಾಸ್ಟ್ ಗೋಫ್ತಾರ್ ಅನ್ನೋದು ಕೂಡ ಅವ್ರದ್ದು ಪರ್ಷಿಯನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಬರೀತಿದ್ದಂಥದ್ದು. ಇನ್ನು ಮೆಕಾಲೆ ವಿಚಾರಕ್ಕೆ ಬಂದ್ರೆ, ಭಾರತೀಯ ಶಿಕ್ಷಣದ ಸಿದ್ಧಾಂತವನ್ನ ಮೆಕಾಲೆ ಮಿನಿಟ್ ಆಫ್ ಎಜುಕೇಶನ್ಸ್ ತತ್ವಗಳನ್ನು ಕೊಟ್ಟವ್ರು ಅವರೇ. ಇನ್ನು ವಿಲಿಯಂ ದಿಗ್ಬಾಯ್ ಅವರು ಭಾರತದ ಒಂದು ಸಮಸ್ಯೆಗಳ ಬಗ್ಗೆ, ಬರಗಾಲದ ಬಗ್ಗೆ ಹೇಳಿರ್ತಕ್ಕಂಥವ್ರು ಅವರು. ಇಷ್ಟು ನಿಮ್ಗೆ ಈ ಹೊಂದಿಸಿ ಬರೀರಿ ವಿಚಾರದಲ್ಲಿ ಗೊತ್ತಾಗಬೇಕಾಗತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ಬರೋಣ. ಈ ಕೆಳಗೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಒಂದು ಸರಿಯಾದ ಉತ್ತರ ಇದೆ ಯಾವುದು ಅಂತ. ಅದು ಒಂದು ಸರಿಯಾದ ಉತ್ತರ ಇದು ಒಂದೇ, ಮದ್ರಾಸ್ ನಿವಾಸಿಗಳ ಸಂಘ, ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಅಂತ ಕರಿತೀವಿ. ಮದ್ರಾಸ್ ನೇಟಿವ್ ಅಸೋಸಿಯೇಷನ್ಸ್, MNA. ಓಕೆ, ಇದು ಮೊದಲ ಬಾರಿಗೆ. ಆಮೇಲೆ ಮದ್ರಾಸ್ ಮಹಾಜನ್ ಸಭಾ ಬಂದದ್ದು, ಆಮೇಲೆ ಅದು ರಾಷ್ಟ್ರೀಯ ಕಾಂಗ್ರೆಸ್ಗೆ ಮರ್ಜ್ ಆಗಿದ್ದು. ಮತ್ತಿಲ್ಲಿ ಆಂಗ್ಲ ಶಿಕ್ಷಣ ಕಾಯ್ದೆ 1843 ಕೊಟ್ಟಿದ್ದಾರಲ್ಲ, ಇದು ರಾಂಗ್. ಆಂಗ್ಲ ಶಿಕ್ಷಣ ಕಾಯ್ದೆ ನಮ್ಮಲ್ಲಿ ಬಂದದ್ದು 1835. ಗುಲಾಮಗಿರಿ ನಿರ್ಮೂಲನಾ ಕಾಯ್ದೆ 1859 ಕೊಟ್ಟಿದ್ದಾರೆ, ಇದು ತಪ್ಪು. 1843 ಭಾರತದಲ್ಲಿ ಇದ್ದಂಥದ್ದು. ಇನ್ನು ಇಂಡಿಗೋ ರೆಬೆಲಿಯನ್ ವೆಸ್ಟ್ ಬೆಂಗಾಲ್ ಶುರುವಾಗಿದ್ದು 1859, ಇವ್ರು ಕೊಟ್ಟಿರೋದು 1835. ಹಾಗಾಗಿ ಹೇಳಿಕೆ 1 ಕೂಡ ಇದು ರಾಂಗ್ ಇದೆ, 2 ಕೂಡ ರಾಂಗ್ ಇದೆ, 4 ರಾಂಗ್ ಇದೆ. 3 ಒಂದೇ ಇಲ್ಲಿ ರೈಟ್ ಆನ್ಸರ್ ಅಂತ ನಾವು ಅನ್ಬಹುದಲ್ವಾ. ತುಂಬಾ ಚಂದ ಇದೆ ಪ್ರಶ್ನೆಗಳು ನೋಡಿ. ಟೆಕ್ಸ್ಟ್ ಬುಕ್ಸ್ ಕೊನೆಗೇನೆ ಇಂಥ ಅದ್ಭುತವಾದಂತ ಪ್ರಶ್ನೆಗಳನ್ನ ತಮಿಳುನಾಡು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಿ ನೋಡಿ, ಈ ಕೆಳಗಿನ ಸಂಸ್ಥೆಗಳನ್ನ ಪ್ರಾರಂಭಿಸಲ್ಪಟ್ಟ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಿದೆ. ಈಸ್ಟ್ ಇಂಡಿಯಾ ಕಂಪನಿ ಶುರುವಾಗಿದ್ದು 1600ಕ್ಕೆ. ಇದು ನಾನೇ ಹಾಕಿರೋದು ನಿಮ್ಗೆ ಟೈಪು. ಚೆನ್ನೈ ಮಹಾಜನ್ ಸಂಘ ಶುರುವಾಗಿದ್ದು, ಚೆನ್ನೈ ಅಂದ್ರೆ ಮದ್ರಾಸ್ ಮಹಾಜನ್ ಸಭಾ ಅದು. ಆಮೇಲೆ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಅದು. ಓಕೆ, ಚೆನ್ನೈ ನಿವಾಸಿಗಳು ಅಂದ್ರೆ ಇತ್ತೀಚೆಗೆ ಅಪ್ಡೇಟ್ ಮಾಡಕ್ ಹೋಗಿ ಇದು ಚೆನ್ನೈ ಆಗಿದೆ ಅಷ್ಟೇ. ಬಟ್ ಮದ್ರಾಸ್ ಮಹಾಜನ್ ಸಭಾ 1884ರಲ್ಲಿ. ಹಾಗೇನೆ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ 1852ರಲ್ಲಿ. ಇಂಡಿಯನ್ ಅಸೋಸಿಯೇಷನ್, ಓಕೆ, ಇದು ಕೂಡ 1876ರಲ್ಲಿ. ಸೊ ಇವು 4 ಡೇಟಾಗಳು ನಿಮ್ಗೆ ನೋಡ್ಕೊಂಡ್ರೆ ಹಂಗಾರೆ ಫಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ, ಫಸ್ಟ್ ಯಾವುದು ಈಸ್ಟ್ ಇಂಡಿಯಾ ಕಂಪನಿ ಫಸ್ಟ್ ಬರುತ್ತೆ.
ಆಮೇಲೆ ಬರೋದು ಯಾವುದು, ಚೆನ್ನೈ ನಿವಾಸಿಗಳ ಸಂಘ, ಇದು ಮೂರನೇದು ಸೆಕೆಂಡಿಗೆ ಬರುತ್ತೆ. ಅದಾದ್ಮೇಲೆ ಬಂದಿರೋದು ಯಾವುದು, ಇಂಡಿಯನ್ ಅಸೋಸಿಯೇಷನ್. ಓಕೆ, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿದಂತಹ ಸಂಘಟನೆ, ಇದು ಮೂರನೇದಾಗಿ ಬರುತ್ತೆ. ಸೊ ನಾಲ್ಕನೇದು ಬರೋದು ನಮ್ಗೆ ಮದ್ರಾಸ್ ಮಹಾಜನ್ ಸಭಾ 1884ರಲ್ಲಿ ಸ್ಥಾಪನೆ ಆಗುತ್ತೆ. ಆಮೇಲೆ ಅದನ್ನ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ತಾರೆ. ಬಟ್ ಕೆಳಗಡೆ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಈ ಉತ್ತರ ಸಿಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಬಹಳ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪಿಸಿದವರು ಯಾರು ಅನ್ನೋ ಪ್ರಶ್ನೆ. ಬಹಳ ಈಸಿ ಪ್ರಶ್ನೆ. ಸ್ಥಾಪಿಸಿದರು A.O. ಹ್ಯೂಮ್, ಇವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಮುಂದೆ ಇದಕ್ಕೆಲ್ಲ ಅಧ್ಯಕ್ಷರಾಗಿ ಹೋರಾಟಗಳನ್ನು ಮಾಡಿದಂತವ್ರು ಇವರೆಲ್ಲ ನಮ್ಗೆ ಸಿಗ್ತಾರೆ. ಅಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಅಂತ. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು W.C. ಬ್ಯಾನರ್ಜಿ ಅವರು. ಬ್ಯಾನರ್ಜಿ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರು ಅಂತ ನಿಮ್ಗೆ ತಲೆನಲ್ಲಿ ಬರ್ಬೋದು. ನೋಡಿ, ಬ್ಯಾನರ್ಜಿ ಅವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ಕಾರಣ ದಾದಾಬಾಯಿ ನವರೋಜಿ ಅವರು. ಓಕೆ, ಸೊ ದಾದಾಬಾಯಿ ನವರೋಜಿ ಅವರು ಲಂಡನ್ ನಲ್ಲಿದ್ದಾಗ ಅವರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದವರೇ W.C. ಬ್ಯಾನರ್ಜಿ. ಆದ್ರೆ ಮೊದಲ ಒಂದು ಸಂಘಟನೆ ನಡೆದಿದ್ದು ಮುಂಬೈನಲ್ಲಿ, ಪುಣೆನಲ್ಲಿ. ಇದು ನಡಿಬೇಕಾಗಿತ್ತು, ಆಮೇಲೆ ಮುಂಬೈಗೆ ಶಿಫ್ಟ್ ಆಯ್ತು. ಬಟ್ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ INC ನಲ್ಲಿ ಒಂದು ರೂಲ್ಸ್ ಏನಿತ್ತಪ್ಪ ಅಂತಂದ್ರೆ, ಎಲ್ಲಿ ನಾವು ಮೊದಲ ಅಧ್ಯಕ್ಷೀಯ ಸಭೆಯನ್ನು ನಡೆಸ್ತೀವೋ ಅಲ್ಲ ನೇಟಿವ್ನವರು ಅಧ್ಯಕ್ಷ ಆಗಂಗಿಲ್ಲ ಅನ್ನೋ ಒಂದು ರೂಲ್ಸ್ ಇತ್ತು. ಹಾಗಾಗಿ W.C. ಬ್ಯಾನರ್ಜಿ ಬಂಗಾಳದವರು, ಹಾಗಾಗಿ ಮೊದಲ ಅಧ್ಯಕ್ಷರಾಗಿ W.C. ಬ್ಯಾನರ್ಜಿ ಅವ್ರನ್ನ ಆಯ್ಕೆ ಮಾಡ್ತಾರೆ. 1885ರಲ್ಲೂ ಆಗಿದ್ರು, ಎರಡನೇ ಬಾರಿ 1892ರಲ್ಲೂ ಕೂಡ ಅವರೇ ಆಗಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಬದ್ರುದ್ದೀನ್ ಆಮೇಲೆ ಎರಡನೇ ಅಸೋಸಿಯೇಷನ್ಗೆ 1886ಕ್ಕೆ ದಾದಾಬಾಯಿ ನವರೋಜಿ ಅವರೇ ಆಗ್ತಾರೆ. 3 ಬಾರಿ ನವರೋಜಿ ಅವರು ಕೂಡ ಆಗಿರೋದು ನಮ್ಗೆ ರೆಕಾರ್ಡ್ ಅಲ್ಲಿ ಇದೆ. ಇನ್ನು ಬದ್ರುದ್ದೀನ್ ತಾಯಬ್ಜಿ ಅವರು ಬರ್ತಾರೆ. ಇವರು ಮದ್ರಾಸ್ 3ನೇ ರಾಷ್ಟ್ರೀಯ ಕಾಂಗ್ರೆಸ್ನ ಸಭೆ ನಡೀತಲ್ಲ, ಆಗ ಬದ್ರುದ್ದೀನ್ ತಾಯಬ್ಜಿ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಇನ್ನು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು 1895ರಲ್ಲಿ ಆಗಿದ್ದಾರೆ. 1902ರ ಅಲಹಾಬಾದ್ ಸೆಷನ್ಸ್ ಅಲ್ಲಿ ಕೂಡ ಅವರೇ ಇದ್ದಾರೆ. ಹಾಗಾಗಿ 2 ಬಾರಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಆಗಿರೋದಿದೆ. ಇನ್ನು ಬದ್ರುದ್ದೀನ್ ತಾಯಬ್ಜಿ ಅವರು 1 ಬಾರಿ ಮಡ್ರಾಸ್ ಅಲ್ಲಿ ಆಗ್ತಾರೆ. W.C. ಬ್ಯಾನರ್ಜಿ 2 ಬಾರಿ. ಬಟ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ಲಿಲ್ಲ ಅವರು, ಸೆಕ್ರೆಟರಿಯಾಗಿ ಕೆಲ ಕಾಲ ಭಾರತಕ್ಕೆ ದುಡಿದವ್ರೆ A.O. ಹ್ಯೂಮ್ ಅವರು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಭಾರತದ ಹಿರಿಯ ಮುತ್ಸದ್ದಿ ವ್ಯಕ್ತಿ ಅಂತ ಯಾರನ್ನ ಕರೀತಾರೆ? ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯೋದು ದಾದಾಬಾಯಿ ನವರೋಜಿ ಅವರಿಗೆ ಕರೀತಾರೆ. ಓಕೆ, ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ. ನೆಕ್ಸ್ಟ್ ಬರೋಣ. ಬಡತನ ಮತ್ತು ಬ್ರಿಟಿಷ್ ಅಲ್ಲದ ಇಂಡಿಯಾದ ಆಡಳಿತ. ನೋಡಿ, ಪಾವರ್ಟಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಗ್ರಂಥವನ್ನ ಬರೆದವರು ಯಾರು ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅವರು ಬರೆದಿರ್ತಕ್ಕಂಥದ್ದು ಇದು. ಓಕೆ, ಇನ್ನು ಸತ್ಯಶೋಧಕ ಸಮಾಜದಲ್ಲಿ ನಿಮ್ಗೆ MG ರಾನಡೆ ಅವ್ರ ವಿಚಾರ ಸಿಗುತ್ತೆ. ಬಾಲ್ಗಂಗಾಧರ್ ತಿಲಕ್ ಅವ್ರದ್ದು ನಿಮ್ಗೆ ಹೇಳಿದೆ, ಒಂದು ಗೀತಾ ರಹಸ್ಯ ಇರ್ಬೋದು, ದ ಆರ್ಕಟಿಕ್ ವೇದಾಸ್ ಫ್ರಮ್ ಆರ್ಕಟಿಕ್ ರೀಸನ್ಸ್, ಅದು ಕೂಡ ಈ ನಮ್ಗೆ ತಿಲಕರ ವಿಚಾರದಲ್ಲಿ ಬರ್ತದೆ. ಆಮೇಲೆ ಕೇಸರಿ ಮತ್ತೆ ಮರಾಠ ಪತ್ರಿಕೆಗಳು. ಸೊ ಗೋಖಲೆ ಅವರು ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿ ಇವ್ರದ್ದು ಕೂಡ ಬಹಳಷ್ಟು ಸಂಘಟನೆಗಳ ವಿಚಾರದಲ್ಲಿ ಹೋರಾಟ ಮಾಡಿದಂತವ್ರೆ. ಇವರು ಕೂಡ 1905ರ ಬನಾರಸ್ ಸೆಷನ್ಸ್ ವೆರಿ ಇಂಪಾರ್ಟೆಂಟ್ ಸೆಷನ್ಸ್ ಆಗುತ್ತೆ. ಮುಂದೆ ಹೋರಾಟಗಳ ವಿಚಾರದಲ್ಲಿ ಅದು ನಮ್ಗೆ ಮುಖ್ಯವಾಗಿ ಬರ್ತಕ್ಕಂತ ಮ್ಯಾಟರ್ ಆಗತ್ತೆ. ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 12 ಇಲ್ಲಿ ಹೇಳುತ್ತೆ. ಏನ್ ಹೇಳುತ್ತೆ ಕ್ವಶನ್ ನಂಬರ್ 12 ಅಂತಂದ್ರೆ, ಇಂಪಾರ್ಟೆಂಟ್ ಆಗಿ ನಾವು ಇದನ್ನ ನೋಡೋದಾದ್ರೆ ಸ್ನೇಹಿತರೆ, ಹೇಳ್ತಾರೆ ಇಲ್ಲಿ ಏನಂತ ಹೇಳಿಕೆ 1 ಇದೆ. ಇಂಗ್ಲಿಷ್ ಸರ್ಕಾರ ಮುಕ್ತ ವ್ಯಾಪಾರವನ್ನ ಅನುಸರಿಸಿತು ಅಂತ, ಅದಕ್ಕೆ ಕಾರಣ ಕೂಡ ಕೊಡ್ತಾರೆ. ಸೊ ಇಂಗ್ಲೆಂಡಿನ ಮುಕ್ತ ವ್ಯಾಪಾರ ನೀತಿಯಿಂದ ಭಾರತಕ್ಕೆ ಲಾಭವಾಯಿತು ಅಂತ. ಫ್ರೀ ಟ್ರೇಡ್ ಅನ್ನ ಆರಂಭಿಸಿದ್ದು ಇಂಗ್ಲೆಂಡ್, ಒಪ್ಕೊಳ್ತೀವಿ. ಇದರಿಂದ ಭಾರತಕ್ಕೆ ಲಾಭ ಆಯಿತು ಅನ್ನೋದು ಕೂಡ ತಪ್ಪಾಗುತ್ತೆ. ಹಂಗಾಗಿ ಹೇಳಿಕೆ 1 ಹೇಳಿಕೆ ಸರಿ, ಅದಕ್ಕೆ ಕೊಟ್ಟಿರುವ ಕಾರಣ ತಪ್ಪು. ಈ ರೀತಿ ನೀವು ಆನ್ಸರ್ಸ್ ನ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ನೋಡಿ, ಹೇಳಿಕೆ ಸರಿ ಇದೆ, ಆದರೆ ಕಾರಣ ಹೇಳಿಕೆಯನ್ನು ವಿವರಿಸಿಲ್ಲ ಅಂತಿದೆ. ಇದು ಕೂಡ ರಾಂಗ್ ಆಗುತ್ತೆ. ಹೇಳಿಕೆ ಸರಿ ಇದೆ, ಕಾರಣ ಹೇಳಿಕೆಯನ್ನು ವಿವರಿಸುತ್ತದೆ ಅಂತಿದೆ. ಇದು ಕೂಡ ರಾಂಗ್ ಆಗುತ್ತೆ. ಓಕೆ, ಸರಿಯಾಗಿ ವಿವರಿಸಿಲ್ಲ ಅನ್ನೋದು ನಿಮ್ಗೆ ರೆಡಿಯಾಗಿ ಕಾಣುತ್ತೆ, ಬಟ್ ಆಕ್ಚುಲಿ ಅದು ತಪ್ಪು. ಭಾರತಕ್ಕೆ ಲಾಭನೇ ಆಗಿಲ್ಲ ಅಂದ್ರೆ ಅದು ಕಾರಣನೇ ಅಲ್ಲ ಅಂತ. ಸೊ ನೆಕ್ಸ್ಟ್ ಬರೋಣ. ಒಡಿಸ್ಸಾ ಬರಗಾಲದ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಬರಗಾಲದ ಒರಿಸ್ಸಾದ ಬಗ್ಗೆ ಇಂಪಾರ್ಟೆಂಟ್ ನಮ್ಗಿದೇನೆ. ಯಾಕೆಂದ್ರೆ 1866ರಲ್ಲಿ 1.5 ಮಿಲಿಯನ್ ಅಷ್ಟು ಜನರು ಹಸಿವಿನಿಂದ ಸತ್ತರು. ರೈಟ್, ಇದು
ಬರಗಾಲದಲ್ಲಿ 200 ಮಿಲಿಯನ್ ಪೌಂಡ್ ಅಕ್ಕಿಯನ್ನ ಬ್ರಿಟನ್ಗೆ ಬ್ರಿಟಿಷ್ ಸರ್ಕಾರ ಆಮದು ಮಾಡಿಕೊಂಡಿತ್ತು. ಇದು ಕೂಡ ರೈಟ್ ಆಗತ್ತೆ. ಆಮದು ಮಾಡಿತ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಇಲ್ಲಿ ರಫ್ತು ಮಾಡಿತ್ತು ಅಂತ ನಾವು ತಗೋಬೇಕದು. ಹೆಂಗ್ ತಗತ್ತೀವಿ ಅಂದ್ರೆ ನಮ್ಮ ದೇಶದಲ್ಲಿ ಅವರೇ ಆಳ್ತಾ ಇದ್ರು ಅಂದಾಗ ಆಮದು ರೈಟ್. ಇಲ್ಲಿ ಕ್ವಶನ್ಸ್ ಕೂಡ ಸ್ವಲ್ಪ ಮಿಸ್ಟೇಕ್ಸ್ ಇದೆ. ಇದು ಈಗ ಇಂಗ್ಲೆಂಡ್ಗೆ ನಮ್ಮ ದೇಶದಲ್ಲೂ ಇಂಗ್ಲೆಂಡೇ ಆಳ್ತಾ ಇರೋದ್ರಿಂದಾಗಿ ಇಲ್ಲಿಂದ ಬೇಕಾಗಿರೋದನ್ನೆಲ್ಲ ಇವರೇ ತರ್ಸ್ಕೊಂತ ಇದ್ದಾರೆ ಅಂದಾಗ ಅದು ಆಮದುನೇ ಆಗತ್ತೆ. ನಾವು ಈಗ ಫ್ರೀ ಆಗಿರೋದ್ರಿಂದ ಆಮದು ರಫ್ತು ವ್ಯಾಪಾರದಲ್ಲಿ ಡಿಫ್ರೆಂಟ್ ಕಂಟ್ರಿ ಆಗಿ ನೋಡ್ತೀವಿ. ಬಟ್ ಅವಾಗ ಇಂಡಿಯಾ ಇಂಗ್ಲೆಂಡ್ ಅಧೀನದಲ್ಲೇ ಇದ್ದಿದ್ರಿಂದ ಹಂಗ ನೋಡ್ತಾರೆ. ಮೂರನೇ ಹೇಳಿಕೆ, ಒರಿಸ್ಸಾದ ಬರಗಾಲವು ದಾದಾಬಾಯಿ ನವರೋಜಿ ಅವರನ್ನ ವೆರಿ ಇಂಪಾರ್ಟೆಂಟ್ ಆಗಿ ಆ ಕಾಲಕ್ಕೆ ದಾದಾಬಾಯಿ ನವರೋಜಿ ಅವರನ್ನ ಭಾರತದ ಬರಗಾಲದ ಬಗ್ಗೆ ಜೀವನ ಪೂರ್ತಿ ಅಧ್ಯಯನ ಮಾಡುವಂತೆ ಪ್ರೇರೇಪಿಸಿತ್ತು ಅಂತಿದೆ. ಹಾಗಾಗಿನೇ ಅವರು ಬರೆಯೋದು ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕ ಕೂಡ. ಹೇಳಿಕೆ 3 ಕೂಡ ಇಲ್ಲಿ ಸರಿಯಾಗಿ ಕಾಣ್ತದೆ ನಮಗೆ. ಈ ರೀತಿಯಾಗಿ ಒಟ್ಟು ಎಷ್ಟು 13 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಹಾಗೆ 1 ಮಾರ್ಕ್ಸಲ್ ಪ್ರಶ್ನೆಗಳು ಕೂಡ ಚೆನ್ನಾಗಿದೆ ನೋಡಿ. ರಾಷ್ಟ್ರೀಯತೆ ಅಂದ್ರೇನು, ಹೊಸ ಭೂ ಚಳವಳಿ ಉಂಟಾದ ತೊಂದರೆಗಳೇನು, ಇಂಡಿಗೋ ರೆಬಿಲಿಯನ್ಸ್, ಇಲ್ಬರ್ಟ್ ಶಾಸನದ ಮಹತ್ವ, ಆಧುನಿಕ ಶಿಕ್ಷಣದಲ್ಲಿ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳ ಪಾತ್ರ ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ರೆಫರೆನ್ಸ್ ಮಾಡಿರೋ ಪುಸ್ತಕದ ಬಗ್ಗೆನೂ ಕೂಡ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಬಿಪಿನ್ ಚಂದ್ರ ಅವ್ರ ಪುಸ್ತಕನ ಇಂಡಿಯನ್ ಸ್ಟ್ರಗಲ್ ಇಂಡಿಪೆಂಡೆನ್ಸ್ ಅದರಲ್ಲಿ ರೆಫರೆನ್ಸ್ ಮಾಡಿದ್ದಾರೆ. ದೇಸಾಯಿ AR ಅವ್ರದ್ದು ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂಡ್ ಪಾಪ್ಯುಲರ್ ಅಂದ್ ಬಗ್ಗೆ. R ಸುಂಥರಲಿಂಗಂ ಅವ್ರ ಬಗ್ಗೆ ಪುಸ್ತಕನೂ ಕೂಡ. ಆಮೇಲೆ ಶಶಿ ತರೂರ್ ನೋಡಿ, ಇಂಪಾರ್ಟೆಂಟ್. ಶಶಿ ತರೂರ್ ಅವ್ರದ್ದು ಆನ್ ಎರಾ ಆಫ್ ಡಾರ್ಕ್ನೆಸ್ ಅನ್ನೋ ಪುಸ್ತಕ ಕೂಡ ಇಲ್ಲಿ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ಸಿಗತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಓಕೆ.